ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಗಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರಾಗಿ ದೋಸೆ ತುಂಬ ಒಳ್ಳೆಯದು. ಈ ಶುಗರ್ ಪೇಷಂಟಿಗೆಲ್ಲ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ, ಆಮೇಲೆ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಈ ಒಂದು ಗ್ಲಾಸಲ್ಲಿ 1 ಗ್ಲಾಸ್ ರಾಗಿ ತೊಗೊಂಡಿದ್ದೀನಿ ಅಷ್ಟೇ. 1 ಗ್ಲಾಸ್ ರಾಗಿ ತೊಗೊಂಡ್ಬಿಟ್ಟು ನೀಟಾಗಿ ಇದನ್ನು ನೀರು ಹಾಕ್ಬಿಟ್ಟು ಒಂದು 3 ರಿಂದ 4 ಟೈಮು ಚೆನ್ನಾಗಿ ಇದನ್ನು ರಾಗಿನ ತೊಳೆದು ಇಟ್ಕೋಬೇಕು ಕ್ಲೀನಾಗಿ. ಇದು ರಾಗಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸೊ ಅದಕ್ಕೆ ನಾನು ಮಾಮೂಲಿ ಅಕ್ಕಿ ದೋಸೆಗಿಂತ ಇದನ್ನು ಸ್ವಲ್ಪ ಜಾಸ್ತಿ ಟೈಮು ನೆನೆಸ್ಬೇಕಾಗುತ್ತೆ. ನೋಡಿ, ನಾನಿಲ್ಲೊಂದು 3-4 ಸರಿ ವಾಶ್ ಮಾಡಿಬಿಟ್ಟು ರಾಗಿನ ತೊಳೆದಿಟ್ಕೊಂಡಿದ್ದೆ. ನಾನು ಯಾವ ಒಂದು ಮೆಜರ್ಮೆಂಟ್ ಗ್ಲಾಸಲ್ಲಿ ಆ ಗ್ಲಾಸಲ್ಲಿ ನಾನು 1/4 ಕಪ್ಪಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 1/4 ಕಪ್ಪಿಗಿಂತ ಅರ್ಧ ಅಂದರೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯ ಹಾಕಿಬಿಟ್ಟು ಅದನ್ನು ಬೇರೆ ಸಪ್ರೇಟಾಗಿ ಹಾಕಿ ನೀರು ಹಾಕ್ಬಿಟ್ಟು ಅದನ್ನು ಒಂದು 2-3 ಸರಿ ವಾಶ್ ಮಾಡಿಕೊಂಡು ನೀರು ಹಾಕಿ ಇಡ್ತೀನಿ. ಇದನ್ನು ಏನಿಲ್ಲ ಅಂದ್ರೂ ರಾಗಿನ ಮಿನಿಮಮ್ ಅಂದ್ರೂ ಒಂದು 8 ಅವರ್ಸ್ ಆದ್ರೂ ನೆನೆಬೇಕು. 8 ಅವರ್ ನೆಂದರೆ ಸಾಕು, ಯಾಕಂದರೆ ರಾಗಿಗೆ ತುಂಬ ಗಟ್ಟಿ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನು ಒಂದು 8 ಅವರ್ಸ್ ಆಗಿದೆ ನೆನೆಸ್ಬಿಟ್ಟು. ಇವಾಗ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಫಸ್ಟ್ ನಾನೇನು ಬೇಳೆಗಳನ್ನು ಬೇರೆ ಸಪ್ರೇಟಾಗಿ ನೆನೆಸ್ಕೊಂಡಿದ್ನಲ್ವ, ಆ ಬೇಳೆಗಳನ್ನು ಫಸ್ಟ್ ನೈಸಾಗೆಲ್ಲ ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾನು ರಾಗಿ ಮಾಡ್ಕೊಳ್ತೀನಿ. ಇಲ್ಲ ಎಲ್ಲ ಮಿಕ್ಸ್ ಹಾಕ್ಕೊಂಡು ಅಟ್ ಎ ಟೈಮ್ನು ನಾವು ಮಿಕ್ಸಿ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಮಿಕ್ಸ್ ಮಾಡ್ದೇ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ನಾನು ಫಸ್ಟು ಒಂದು ರೌಂಡ್ ಎಲ್ಲ ಬೇಳೆಗಳನ್ನು ಹಾಕ್ಕೊಂಡು ಆದಮೇಲೆ ಇವಾಗ ರಾಗಿನೂ ಹಾಕ್ಕೊಂಡು ನೀಟಾಗಿ ನಾವೇನು ಮಾಮೂಲಿ ದೋಸೆ ಹಿಟ್ಟಿಗೆಲ್ಲ ಮಿಕ್ಸಿ ಮಾಡ್ಕೊತೀವಲ್ವ, ಅದೇ ಥರನೇ ಮಾಡೋದು. ಸ್ವಲ್ಪ ನೀರು ಹಾಕಿ ರಾಗಿಗೂ ಆಮೇಲೆ ಬೇಳೆಗೂ ಅಷ್ಟೇ ನಾನು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಎಲ್ಲ ಮಾಡಿಕೊಂಡು ದೋಸೆ ಹಿಟ್ಟಿನ ಒಂದು ಹದಕ್ಕೆ ನಾವು ಮಾಡ್ಕೋಬೇಕು. ನೋಡಿ, ಇವಾಗ ಇದು ರಾಗಿದೂ ಮಿಕ್ಸಿ ಆಯ್ತಲ್ವ, ಇವಾಗ ಒಂದು ಸೌಟ್ ಇಟ್ಬಿಟ್ಟು ನೋಡ್ಕೋಬೇಕು ಯಾವ ಒಂದು ಕನ್ಸಿಸ್ಟೆನ್ಸಿ ಇದೆ ಇದು ಹಿಟ್ಟು ಅಂದ್ಕೊಂಡು. ಆಮೇಲೆ ಆ ಜಾರ್ಗೆ ಏನಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಂದರೆ ಗಟ್ಟಿಯಾಗಿದ್ದರೆ ಹಿಟ್ಟು, ತುಂಬ ತಿಕ್ಕಾಗಿದ್ದರೆ ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಓವರ್ ನೈಟು ಇದನ್ನು ಹಿಟ್ಟನ್ನ ಹಂಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ನಾನು ಇವಾಗ ಬೆಳಗ್ಗೆ ನಾನೊಂದು 10 ಗಂಟೆ ಹಂಗೆ ನೆನೆಸಿದ್ದು, ರಾತ್ರಿ ನಾನೊಂದು 8 ಗಂಟೆ ಸುಮಾರು ರುಬ್ಬಿಟ್ಟಿದ್ದು, ರಾತ್ರಿ ಫುಲ್ ಓವರ್ ನೈಟ್ ನಾನು ಇಟ್ಟಿದ್ದೆ ನಾನು. ಇವಾಗ ನೋಡಿ, ಬೆಳಗ್ಗೆ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಹಿಟ್ಟು ಸೇಮ್ ಒಂಥರ ನೊರೆ ಥರ ಚೆನ್ನಾಗಿ ಬಂದಿದೆ. ಈ ಥರ ಬಂದರೆ ಕ್ರಿಸ್ಪಿಯಾಗಿ ಪೇಪರ್ ದೋಸೆ ಥರ ಬರುತ್ತೆ ರಾಗಿ ದೋಸೆ. ಆಮೇಲೆ ಇವಾಗ ಹಿಟ್ಟು ಎಲ್ಲ ಆಯ್ತಲ್ವ, ಪಲ್ಯ ಚಟ್ನಿನೂ ಎಲ್ಲ ರೆಡಿಯಾಗಿದೆ. ಇವಾಗ ದೋಸೆನೂ ಹಾಕ್ತಾಯಿದ್ದೀನಿ. ನೋಡಿ, ದೋಸೆಗೆ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಹಂಚು ಕಾದಿದೆ. ಇವಾಗ ದೋಸೆ ಮಾಮೂಲಿ ನಾವೇನು ಮಸಾಲ ದೋಸೆ ಏನು ಹಾಕ್ತೀವಲ್ವ ಅದೇ ಥರನೇ ಹಾಕ್ಕೋಬೋದು. ನಿಮಗೆ ಇಲ್ಲಿ ಬೇಕು ಅಂದರೆ ತರಕಾರಿನೂ ಇದಕ್ಕೆ ಹಿಟ್ಟೊಳಗೆ ಮಿಕ್ಸ್ ಮಾಡಿಬಿಟ್ಟು ಆ ಥರನೂ ಹಾಕ್ಕೋಬೋದು. ಅಂದರೆ ಕ್ಯಾರೆಟ್ ತುರಿದು ಹಾಕ್ಕೋಬೋದು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿಬಿಟ್ಟು ಆ ಥರನೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಏನು ತರಕಾರಿ ಏನೂ ಹಾಕ್ತಾಯಿಲ್ಲ. ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ನಾನಿಲ್ಲಿ ಪ್ಲೇನ್ ದೋಸೆನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ರೋಸ್ಟ್ ಆದಮೇಲೆ ಬೆಣ್ಣೆ ಹಾಕಿಬಿಟ್ಟು ಬೆಣ್ಣೆನ ಎಲ್ಲ ಕಡೆನೂ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ. ಸ್ವಲ್ಪನೂ ಹಂಚಿಗೆ ಹಿಡಿಯಲ್ಲ, ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಪೇಪರ್ ಥರ ಫುಲ್ಲು ತೆಳ್ಳಗೆ ಪೇಪರ್ ದೋಸೆ ಥರ ಬರುತ್ತೆ. ಆಮೇಲೆ ಕ್ರಿಸ್ಪಿಯಾಗೂ ಇರುತ್ತೆ. ಸಾಫ್ಟಾಗಿ ಬೇಕು ಅಂದ್ರೂ ಸ್ವಲ್ಪ ದಪ್ಪ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ, ಅದೇ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಆ ಥರನೂ ಮಾಡ್ಕೊಬೋದು. ಅದು ಸಖತ್ ಸಾಫ್ಟಾಗೂ ಬರುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ. ನಮಗೆ ಎಲ್ಲ ಈ ಥರ ಸ್ವಲ್ಪ ಕ್ರಿಸ್ಪಿ ಇಷ್ಟ ಅಂದ್ಬಿಟ್ಟು ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ ಪ್ಲೇನ್ ದೋಸೆ ರೋಸ್ಟಾಗಿ. ನೋಡಿ, ಎಷ್ಟು ನಾವು ದೊಡ್ಡದು ಬೇಕಾದ್ರೂ ಹಾಕ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಬೆಣ್ಣೆ ಹಾಕ್ಬಿಟ್ಟು ಬೆಣ್ಣೆನ ಫುಲ್ಲು ದೋಸೆಗೆಲ್ಲ ಸ್ಪ್ರೆಡ್ ಮಾಡಿದರೆ ನೋಡಿ ಸ್ವಲ್ಪನೂ ಹಿಡಿಯಲ್ಲ, ಏನೂ ಇಲ್ಲ. ಸೂಪರಾಗಿರೋದೊಂದು ಕ್ರಿಸ್ಪಿ ದೋಸೆ, ರಾಗಿ ದೋಸೆ. ಹೆಲ್ತಿಗೂ ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾಯಿದ್ರೋ, ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೆ, ಬೇಳೆಗಳನ್ನು ಅಷ್ಟೇ ನೆನೆಸ್ಬಿಟ್ಟು ಹಿಟ್ಟು ಮಿಕ್ಸ್ ಮಾಡಿಕೊಂಡು ತೋರಿಸಿದ್ದೆ. ಈ ಸರಿ ನಾನು ರಾಗಿನೇ ಮಾಡಿ ತೋರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ರಾಗಿ ದೋಸೆ. ಈ ಸರಿ ಯಾರೆಲ್ಲ ಮಾಡಿಲ್ವ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ಮನೇಲಿ ಎಲ್ರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.